ಗಣರಾಜ್ಯೋತ್ಸವದ ಅಂಗವಾಗಿ ಶ್ರೀ ಪಂದಲಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಸಮೃದ್ಧಿ ಮಹಿಳಾ ಮಂಡಳ, ಸ್ವಾಮಿ ವಿವೇಕಾನಂದ ನಗರ ಶಿರಸಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಧ್ವಜಾರೋಹಣವನ್ನು ನಿವೃತ್ತ ಯೋಧರಾದ ಶ್ರೀ ಗಜಾನನ್ ವೆಂಕಟ್ರಮಣ್ ಹೆಗಡೆ ಅವರು ನೆರವೇರಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ್ ಇವರು ದೀಪ ಬೆಳಗಿಸಿ ಛದ್ಮವೇಷ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ, ಭಾಗವಹಿಸಿದ ಸರ್ವರಿಗೂ ಪ್ರಮಾಣ ಪತ್ರವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಗರ ಪ್ರಾಧಿಕಾರ ಅಧ್ಯಕ್ಷರಾದ ಶ್ರೀ ಜಗದೀಶ್ ಗೌಡ, ಶ್ರೀ ಎಸ್.ಕೆ. ಭಾಗವತ್, ಮಾಜಿ ನಗರಸಭಾ ಸದಸ್ಯರಾದ ಶ್ರೀ ಅಣ್ಣಪ್ಪ ಕೆ. ಸಿರ್ಸಿಕರ್, ಅನುಬಂಧ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಗೌಡ, ಹಿರಿಯರಾದ ಶ್ರೀ ಎಸ್.ಎಸ್. ಭಟ್ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪಂದಲಾ ಸಂಸ್ಥೆಯ ಮಾರ್ಗದರ್ಶಕರಾದ ಶ್ರೀ ಎಸ್.ಎಸ್. ಭಟ್ ಇವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಶಾಸಕರು ನೆರವೇರಿಸಿದರು. ಕಲಾಭಾರತಿ ತಂಡದಿಂದ ಜೀವರಕ್ಷಕ ಎಂಬ ದೇಶಭಕ್ತಿಯ ಕಿರುನಾಟಕ ಎಲ್ಲರ ಗಮನ ಸೆಳೆಯಿತು. ಕ್ರೀಡೆಯಲ್ಲಿ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸ್ವಾಮಿ ವಿವೇಕಾನಂದ ನಗರ ನಿವಾಸಿಯಾದ ಮಹಾಲಕ್ಷ್ಮಿ ದಾಮೋದರ್ ಭಟ್, ಧನ್ಯಾ ನಾಗರಾಜ್ ನಾಯ್ಕ್, ಯಶಸ್ ಪ್ರವೀಣ ಕುರುಬರ್, ಸುರೇಶ್ ಕಲಾಲ್, ಡಾಕ್ಟರ್ ಗೀತಾ ಹೆಗಡೆ, ಭುವನಾ ನಾಯ್ಕ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಛದ್ಮವೇಷದಲ್ಲಿ ತಾಯಿ ಮಾರಿಕಾಂಬಾ ದೇವಿಯ ಪ್ರತಿರೂಪ ಹಾಗೂ ಶಬರಿಮಲೆಯ ಶ್ರೀ ಅಯ್ಯಪ್ಪ ಸ್ವಾಮಿಯ ವೇಷಭೂಷಣದಿಂದ ಎಲ್ಲರೂ ಭಕ್ತಿಯಿಂದ ಪುಳಕಿತರಾದರು. ಈ ಸಂದರ್ಭದಲ್ಲಿ ಸಮೃದ್ಧಿ ಮಹಿಳಾ ಮಂಡಳ ಹಾಗೂ ಶ್ರೀ ಪಂದಳಾ ಚಾರಿಟಬಲ್ ಟ್ರಸ್ಟ್ನ ಸರ್ವ ಸದಸ್ಯರು ಹಾಗೂ ಸ್ವಾಮಿ ವಿವೇಕಾನಂದ ನಗರ, ಕೆಎಚ್ಬಿ ಕಾಲೋನಿ, ಯಸಳೆ ಹಾಗೂ ಶಿರಸಿ ನಗರದ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಗೋಲ್ಮಾಲ್ ರವೀಶನ ಮೇಲೆ 50 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ದಾಖಲು. ಶಿರಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಶಿರಸಿ ಪ್ರತಿಷ್ಠಿತ ಬಂಗಾರದ ಮಳಿಗೆಯಾದ ಪ್ರದೀಪ್ ಜ್ಯುವೆಲರ್ಸ್, ಸರಾಫ್ ಬಜಾರ್ ವಿರುದ್ಧ ಅಪಪ್ರಚಾರ ಮಾಡಿದ್ದ ರವೀಶ್ ವೆಂಕಟ್ರಮಣ್ ಹೆಗಡೆ, ಸೋನ್ ಲಬೈಲ್ ವಿರುದ್ಧ ಪ್ರದೀಪ ಜ್ಯುವೆಲರ್ಸ್ ಮಾಲೀಕ ಪ್ರದೀಪ ಯಲ್ಲನಕರ್, ಶಿರಸಿ ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ 50 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ರವೀಶ್ ಹೆಗಡೆ ವಿರುದ್ಧ ಈಗಾಗಲೇ ಶಿರಸಿ, ಸಿದ್ದಾಪುರ, ಹೊನ್ನಾವರ ಸೇರಿದಂತೆ ರಾಜ್ಯದ ಹಲವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಡಿಸಿಸಿ ಬ್ಯಾಂಕ್ ಕಾರ್ ಲೋನ್ ಹಗರಣದ ಪ್ರಮುಖ ಆರೋಪಿಯೂ ಆಗಿದ್ದ ರವೀಶ್ ಬ್ಲ್ಯಾಕ್ ಮೇಲ್ ಮಾಡುವಲ್ಲಿ ನಿಸ್ಸಿಮ. ಆತನ ಕಿರುಕುಳ ತಾಳಲಾರದೆ ಸಾಕಷ್ಟು ಜನರು ನೋವನ್ನು ಅನುಭವಿಸಿದ್ದರು. ಈಗಾಗಲೇ ಜೈಲೂಟವನ್ನೂ ಉಂಡು ಜಾಮೀನಿನ ಮೇಲಿರುವ ರವೀಶ್ ಹೆಗಡೆಯ ವಿರುದ್ಧ ಈಗ ಮತ್ತೊಂದು ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ. ಕೃಷಿ ಕ್ಷೇತ್ರ ಹಾಗೂ ಕಿರಾಣಿ ವ್ಯಾಪಾರ ಉದ್ಯಮದಲ್ಲಿ ಈಗಾಗಲೇ ಜಿಲ್ಲೆಯಾದ್ಯಂತ ಮನೆ ಮಾತಾಗಿರುವ ಶಿರಸಿಯ ಟಿಎಂಎಸ್ ಸಂಸ್ಥೆಯು ಇಂದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೊಸದೊಂದು ಹೆಜ್ಜೆಯನ್ನಿಡುತ್ತಿದೆ. ಶಿರಸಿಯ ರೊಟೇರಿಯನ್ ಕಿರಣ್ ಕುಮಾರ್ ಇವರ ಸಾರಥ್ಯದಲ್ಲಿ ಕಳೆದ 15 ವರ್ಷಗಳಿಂದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಯಣ ಪ್ರವಾಸೋದ್ಯಮ ಸಂಸ್ಥೆಯ ಸಹಯೋಗದೊಂದಿಗೆ ತನ್ನ ಆಸಕ್ತ ಟಿಎಂಎಸ್ ಸದಸ್ಯರಿಗಾಗಿ ಸ್ಪರ್ಧಾತ್ಮಕ ದರದಲ್ಲಿ ಪ್ರವಾಸಿ ಪ್ಯಾಕೇಜ್ಗಳನ್ನು ನೀಡುವ ಯೋಜನೆಗೆ ಇಂದು ಶಿರಸಿಯ ಟಿಎಂಎಸ್ ಸಭಾಭವನದಲ್ಲಿ ಚಾಲನೆ ನೀಡಲಾಯಿತು. ಯೋಜನೆಯ ಬಗ್ಗೆ ಸಂಸ್ಥೆಯ ಅಧ್ಯಕ್ಷರಾದ ಜಿಟಿ ಹೆಗಡೆ ತಟ್ಟಿಸರ ಅವರು ಮಾತನಾಡಿ, ನಮ್ಮ ಟಿಎಂಎಸ್ ಸದಸ್ಯರಿಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳಷ್ಟೇ ಅಲ್ಲದೆ ನಮ್ಮ ರಾಜ್ಯ ಹಾಗೂ ಹೊರ ರಾಜ್ಯಗಳ ಪ್ರವಾಸಿ ಸ್ಥಳಗಳಾದ ಕೇರಳ, ಹೈದರಾಬಾದ್, ಕನ್ಯಾಕುಮಾರಿ, ಗೋವಾ, ಗುಜರಾತ್, ರಾಜಸ್ಥಾನ್, ದೆಹಲಿ, ಕುಲು, ಮನಾಲಿ, ಅಸ್ಸಾಂ, ಒಡಿಸ್ಸಾ, ಅಂಡಮಾನ್ ಅಲ್ಲದೆ ವಿದೇಶಿ ಪ್ರವಾಸಿ ಸ್ಥಳಗಳಾದ ಸಿಂಗಾಪುರ್, ಮಲೇಷ್ಯಾ, ಥೈಲ್ಯಾಂಡ್, ದುಬೈ ಹೀಗೆ ಪ್ರವಾಸಾಸಕ್ತರ ಅಭಿರುಚಿಯ ಮೇರೆಗೆ ಪ್ರವಾಸಕ್ಕೆ ಬೇಕಾದ ಸಂಪೂರ್ಣ ಪ್ಯಾಕೇಜುಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಪ್ರವಾಸದ ಸಂದರ್ಭದಲ್ಲಿ ಸಾತ್ವಿಕ ಊಟೋಪಹಾರ, ಸುಸಜ್ಜಿತ ವಸತಿ ವ್ಯವಸ್ಥೆ, ಪ್ರವಾಸಿ ವಾಹನ, ನುರಿತ ಪ್ರವಾಸಿ ಮಾರ್ಗದರ್ಶಿ ಹೀಗೆ ಕೈಗೆಟುಕುವ ದರದಲ್ಲಿ ಪ್ರವಾಸಿ ಪ್ಯಾಕೇಜ್ಗಳನ್ನು ಒದಗಿಸಲಾಗುವುದು ಎಂದರು. ಹಲವಾರು ವರ್ಷಗಳಿಂದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳೀಯ ಪಯಣ ಸಂಸ್ಥೆಯು ಈ ಪ್ರವಾಸ ನಿರ್ವಹಣೆಯ ಜವಾಬ್ದಾರಿಯನ್ನು ನಿರ್ವಹಿಸಲಿವೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.